ಎಲ್ಲರಿಗೂ ನಮಸ್ಕಾರ. ಧನುರ್ಮಾಸದ ವೈಶಿಷ್ಟ್ಯವನ್ನು ತಿಳಿಯೋಣ. ಸೂರ್ಯ ಪ್ರತಿ ರಾಶಿಯಲ್ಲೂ 1 ತಿಂಗಳ ಕಾಲ ಇರುತ್ತಾರೆ. ಸೂರ್ಯನಿರುವ 1 ತಿಂಗಳ ಕಾಲವನ್ನು ಧನುರ್ಮಾಸ ಎನ್ನಲಾಗುತ್ತದೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುವಾಗ ಧನುರ್ಮಾಸದ ಮಹಾತ್ಮೆಗೆ ವಿಶೇಷ ಒತ್ತು ನೀಡಿ ಮಾಸಾನ ಮಾರ್ಗಶೀರ್ಷೋಸ್ಮಿ ಎಂದಿದ್ದಾರೆ. ಅಂದರೆ ಧನುರ್ಮಾಸ ಪುಣ್ಯಪೂರ್ಣ ಮಾಸ, ಪರ್ವಪ್ರವರ ಪ್ರತಿಷ್ಠಿತ ಮಾಸ. ದೇವತೆಗಳಿಗೆ 1 ವರ್ಷವೆಂದರೆ 1 ದಿನದಂತೆ. ನಮ್ಮ ಪಾಲಿನ 6 ತಿಂಗಳು ಅವರಿಗೆ 1 ರಾತ್ರಿಯ ಕಾಲ. ಇದನ್ನೇ ದಕ್ಷಿಣಾಯಣ ಎನ್ನುವುದು. ಮತ್ತಾರು ತಿಂಗಳು ಬೆಳಗಿನ ಸಮಯ, ಅದನ್ನೇ ಉತ್ತರಾಯಣ ಎನ್ನುವುದು. ಈ ಧನುರ್ಮಾಸವು ದಕ್ಷಿಣಾಯಣದ ಕೊನೆಯ ಮಾಸವಾದ್ದರಿಂದ ಇದು ದೇವರು ದೇವತೆಗಳ ಪಾಲಿಗೆ ಬೆಳಕಿನ ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ. ಅಂದರೆ ಅವರು ಎದ್ದೇಳುವ ಸಮಯ. ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ಹುಗ್ಗಿಯನ್ನು ಧನುರ್ಗಣಪತಿಗೆ ಸಮರ್ಪಿಸುತ್ತಾರೋ ಅವರ ಮನೋಭಿಷ್ಟಗಳು ಅಕ್ಷಯವಾಗಿ ನೆರವೇರುತ್ತದೆ ಎನ್ನಲಾಗುತ್ತದೆ. ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಪೂಜೆಯೊಡನೆ ಶ್ರೀ ಲಕ್ಷ್ಮಿಯನ್ನು 12 ನಾಮದೊಂದಿಗೆ ಪ್ರಾರ್ಥಿಸಿದರೆ ಸಂಪತ್ತು ಒಲಿಯುತ್ತದೆ ಎಂಬ ನಂಬಿಕೆಯೂ ಇದೆ. ಈ ಮಾಸದಲ್ಲಿ ಹುಗ್ಗಿಯನ್ನವನ್ನೇ ಏಕೆ ಹೆಚ್ಚಾಗಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಇಂದ್ರ ರಾಜ್ಯಭ್ರಷ್ಟರಾದಾಗ ಶಚೀದೇವಿಯು ಹುಗ್ಗಿಯ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಸ್ತುತಿಸಿದರು. ಅದರ ಫಲವಾಗಿ ಇಂದ್ರನಿಗೆ ಪುನಃ ರಾಜ್ಯವು ದೊರೆಯಿತು ಎಂಬುದು ಪುರಾಣದ ಐತಿಹ್ಯ. ಅಕ್ಕಿಯ 2ರಷ್ಟು ಪ್ರಮಾಣ ಹೆಸರು ಬೇಳೆ, ಒಣಶುಂಠಿ, ಮೆಣಸು, ಜೀರಿಗೆ, ಪತ್ರೆ, ದಾಲ್ಚಿನ್ನಿ, ಕೊಬ್ಬರಿ, ಲವಂಗ, ಉಪ್ಪು, ತುಪ್ಪ ಎಲ್ಲವನ್ನೂ ಕೂಡಿಸಿ ಬೇಯಿಸಿದ ಪದಾರ್ಥವೇ ಹುಗ್ಗಿ. ಇದಕ್ಕೆ ಪೊಂಗಲ್ ಎಂದು ಹೇಳುತ್ತಾರೆ. ಮೊದಲೇ ಚಳಿಗಾಲ. ಈ ಧನುರ್ಮಾಸ ಈ ಸಂದರ್ಭದಲ್ಲಿ ಮೈ ಬೆಚ್ಚಗಾಗಿಸುವ ಹಾಗೂ ಚಳಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವ ಸಾತ್ವಿಕ ಆಹಾರ ಹುಗ್ಗಿಯಾಗಿದೆ. ಚಳಿಗಾಲದಲ್ಲಿ ದೇಹ ಒಣಗುವುದನ್ನು ತಪ್ಪಿಸಲು, ದೇಹಕ್ಕೆ ಕೊಬ್ಬಿನಂಶ ಹೆಚ್ಚಿಸಲು ಕೂಡ ಈ ಆಹಾರ ಸಹಾಯಕವಾಗಿದೆ. ಈ ಮಾಸದಲ್ಲಿ ಏನೇನು ಮಾಡಬೇಕು? ಈ ಮಾಸದಲ್ಲಿ ತಿರುಪ್ಪಾವೈ ಶ್ಲೋಕಗಳನ್ನು ಹೇಳುವುದು, ಧನುರ್ಮಾಸ ವ್ರತ ಕಥೆಯಾದ ಗೋದಾದೇವಿಯ ಕಥೆ ಕೇಳುವುದು, ವಿಷ್ಣುವಿಗೆ ವಿಶೇಷ ಪೂಜೆ ಹಾಗೂ ಹೂವುಗಳನ್ನು ಸಮರ್ಪಿಸುವುದನ್ನು ಮಾಡುವುದರಿಂದ ವಿಶೇಷ ಕೃಪೆಗೆ ಪಾತ್ರರಾಗಬಹುದು. ಈ ಮಾಸದಲ್ಲಿ ವಿಷ್ಣುವನ್ನು ಮಧುಸೂದನ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ತಿರುಪತಿಯಲ್ಲೂ ಕೂಡ ಧನುರ್ಮಾಸದಲ್ಲಿ ಸುಪ್ರಭಾತದ ಬದಲಿಗೆ ತಿರುಪ್ಪಾವೈ ಓದಲಾಗುತ್ತದೆ. ಈ ಮಾಸದ ಮೊದಲ 15 ದಿನ ವಿಷ್ಣುವಿನ ದೇವಾಲಯಗಳಲ್ಲಿ ಸೂರ್ಯ ಹುಟ್ಟುವುದಕ್ಕೆ ಮುಂಚೆಯೇ ಪೂಜೆ ಮುಗಿಸಲಾಗುತ್ತದೆ. ನಂತರದ 15 ದಿನ ಸೂರ್ಯ ಹುಟ್ಟಿದ ನಂತರ ಪೂಜೆ ನಡೆಯುತ್ತದೆ. ಈ ಮಾಸದಲ್ಲಿ ಅವಿವಾಹಿತ ಹುಡುಗಿಯರು ಕಾತ್ಯಾಯಿನಿ ವ್ರತ ಹಾಗೂ ಧನುರ್ಮಾಸ ವ್ರತ ಆಚರಿಸುವುದರಿಂದ ಉತ್ತಮ ಪತಿ ಸಿಗುತ್ತಾರೆ. ಭಾಗವತದಲ್ಲಿ ಈ ವ್ರತದ ಬಗ್ಗೆ ಹೇಳಲಾಗಿದೆ. ಗೋಪಿಯರೆಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನು ಪತಿಯಾಗಿ ವರಿಸಲು ಈ ವ್ರತವನ್ನು ಆಚರಿಸಿದ್ದರ ಬಗ್ಗೆ ಉಲ್ಲೇಖವಿದೆ. ಹೆಣ್ಣು ಮಕ್ಕಳು ಸಗಣಿಯ ಉಂಡೆಗಳನ್ನು ಮಾಡಿ ಅದನ್ನು ರಂಗೋಲಿಯ ಮಧ್ಯದಲ್ಲಿರಿಸಿ ಹೂವುಗಳನ್ನಿಟ್ಟು ಪೂಜಿಸುತ್ತಾರೆ. ಸಗಣಿಯ ಉಂಡೆಯನ್ನು ಗೌರಿ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಗೌರಿ ಹಾಗೂ ಲಕ್ಷ್ಮಿಯು ಧನುರ್ಮಾಸದಲ್ಲಿ ವ್ರತ ಮಾಡಿದ್ದರಿಂದ ಶಿವ ಹಾಗೂ ವಿಷ್ಣುವನ್ನು ವರಿಸಿದರು ಎಂಬ ಕಥೆಯೂ ಇದೆ. ಶ್ರೀ ಲಕ್ಷ್ಮೀ 12 ನಾಮ ಸ್ತೋತ್ರಂ. ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಲೋಕಸುಂದರಿ, ಪಂಚಮಂ ವಿಷ್ಣುಪತ್ನಿ ಚ, ಷಷ್ಠಂ ಸ್ಯಾತ್ ವೈಷ್ಣವಿ ತಥಾ, ಸಪ್ತಮಂ ತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಶಾರ್ಗಿಣಿ ಪ್ರೋಕ್ತ, ದಶಮಂ ದೇವದೇವಿಕಾ, ಏಕಾದಶಂ ತು ಲಕ್ಷ್ಮೀಃ ಸ್ಯಾತ್, ದ್ವಾದಶಂ ಶ್ರೀಹರಿಪ್ರಿಯ. 12 ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ಆಯುರಾರೋಗ್ಯಮೈಶ್ವರ್ಯಂ ತಸ್ಯ ಪುಣ್ಯಫಲಪ್ರದಂ ಇತಿ ಶ್ರೀಲಕ್ಷ್ಮೀ 12 ನಾಮ ಸ್ತೋತ್ರಂ. ಧನುರ್ಮಾಸದ ವಿಶೇಷವನ್ನು ತಿಳಿಸುತ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.